ವೀಕೆಂಡ್ ಬಂತು ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಇರಲ್ಲ, ನಿಧಾನಕ್ಕೆ ಹೇಳ್ಬೋದಲ್ಲ ಅಂತ ಒಂದು ಖುಷಿ. ಆದ್ರೆ ಇನ್ ನೆಕ್ಸ್ಟ್ 3 ತಿಂಗಳು ವೀಕೆಂಡ್ ತರಾನೇ ಅನ್ಕೋಬಹುದು. ಯಾಕಂದ್ರೆ ಅಮೆರಿಕಾದಲ್ಲಿ ಇದು ಲಾಸ್ಟ್ ವೀಕ್ ಆಫ್ ಸ್ಕೂಲ್. ಇನ್ 3 ತಿಂಗಳು ಸ್ಕೂಲ್ಗೆ ರಜಾ. ಮಕ್ಕಳಿಗೇನೋ ರಜಾ ಮಜಾ, ನಮ್ಗೆ ಮಜಾನೋ ಸಜಾನೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಂಡಿಯಾದಲ್ಲಿ ರಜಾ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗೋ ಹೊತ್ತಿಗೆ ನಮ್ಗೆ ಇಲ್ಲಿ ರಜಾ ಶುರು ಆಗುತ್ತೆ. ಸೊ ನಾವು ಆ ಟೈಮಲ್ಲಿ ಇಂಡಿಯಾಗ್ ಬಂದಾಗ ಮಕ್ಕಳೆಲ್ಲ ಸ್ಕೂಲ್ ಹೊರಟೋಗ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಮಕ್ಕಳುಗಳಿಗೆ ಬೋರ್ ಆಗ್ತಿರುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಬರಕ್ಕಾಗದೆ ಈ ಟೈಮಲ್ಲಿ. ಮೈಸೂರಲ್ಲಿ ಇದ್ದಾಗ ಸಿಟಿಗೆ ಹೋಗೋದು ಅಂದ್ರೆ ದೇವರಾಜ ಅರಸು ರೋಡು, ಸಯ್ಯಾಜಿರಾವ್ ರೋಡು, ಆ ಸೈಡ್ ಹೋಗಿ ಬರೋದು. ಹಾಗೇನೆ ಅಮೆರಿಕಾದಲ್ಲಿ ಸಿಟಿ ಮತ್ತೆ ಹ್ಯಾಪನಿಂಗ್ ಪ್ಲೇಸಸ್ ನ ಡೌನ್ ಟೌನ್ ಅಂತ ಕರೀತಾರೆ. ಡ್ಯಾಲಸ್ ನ ಗಲೇರಿಯಾ ಮಾಲ್ಗೆ ನಾವಿವಾಗ ಬಂದಿದೀವಿ. ಬರ್ತಾನೆ ಐಸ್ ಕ್ರೀಮ್ ತಿನ್ಸಿ ಹೊಟ್ಟೆ ತಣ್ಣಗ್ ಮಾಡಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ. ಏನು ಕೇಳ್ಬೇಡಿ, ಸುಮ್ನೆ ನೋಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳಿ. How is it tasting like? ಮರ್ತ್ಬಿಟ್ಟಿದ್ಯಾ ಟೇಸ್ಟ್ ನ? ಬೇಕಾ ತಿಂತೀಯ ಬೇಡವಾ ಬಿಡ್ತೀಯಾ? ನನ್ 2 ಮಂತ್ಸ್ ವೆಜ್ ಗುಡ್ ಅಲ್ವಾ? ನಿಂಗೆ ಯಾವ್ದು ಇಷ್ಟ? ಫೈನಲಿ ವ್ರತ ಮುಗ್ದಿದ್ ಖುಷಿಲಿ ಭಾನುವಾರ ಬರ್ತಿದ್ದಂಗೆನೆ ನಾನ್ ವೆಜ್ ತಿಂದಿದ್ದಾಯ್ತು. ಇನ್ನೂ 4 ತಿಂಗಳಿದೆ, 3 ತಿಂಗಳಿದೆ, 2 ತಿಂಗಳಿದೆ ಅಂತ ಅನ್ಕೊಂಡು ಇವತ್ತು ಯೋಚನೆ ಮಾಡಿದ್ರೆ ಮುಗ್ದೇ ಹೋಯ್ತಾ ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಪಾರ್ಟೀಸ್ ಮಾಡಿ, ಗ್ರಿಲ್ಲಿಂಗ್ ಮಾಡಿ, ತಿಂದು ಉಂಡು, ಪೂಜೆಗಳಿಗೂ ಅಟೆಂಡ್ ಮಾಡಿ ನಮ್ಮ ವೀಕೆಂಡ್ ನ ಮುಗಿಸಿದ್ದಾಯ್ತು.